Hello friends, welcome to Catalyst Chemistry. As we discussed in last class up to question number 27, this is related to what alcohol, phenols and ethers. In that particularly this is complete related to what ether topic. Okay, and NaCl can react with what HI. Very simple question. Oftenly this question is asking. Okay, next question is what 28. 28 question is a very simple. This is most important part in haloalkanes haloarine is what Wurtz reaction. Okay, every year this question is what they are asking, but variety type means what they are going to change slightly options or something. Okay, they are going to change. That's why just here in this case, which of the following alkane cannot be made in good yield by Wurtz reaction ಅಂತ ಕೇಳತ್ತಾರ. ಓಕೆ, ಈ ಟೈಪ್ ಕ್ವಶನ್ಸ್ ಕೇಳಿದ್ದಾರೆ ಈಗ ಲಾಸ್ಟ್ ಪ್ರೀವಿಯಸ್ ನೀವು ಎಕ್ಸಾಮ್ ನೋಡಿದ್ರು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ರೊಳಗೆ ನೀವು ಥಿಂಕ್ ಮಾಡಬೇಕು. ವೆರಿ ಸಿಂಪಲ್ ಅದ ಏನು ಕ್ವಶನ್. ನಾ ಇದನ್ನು ಹಲೋಲ್ಕೆನ್ಸ್ ಹಲೋರಿನ್ ಒಳಗೆ ನೀವು ಯೂಟ್ಯೂಬ್ ಚಾನಲ್ ಒಳಗೆ ಅಲ್ಲಿ ಹೋದ್ರೆ ಅಂದ್ರೆ ಪ್ಲೇಲಿಸ್ಟ್ ಒಳಗೆ ಹೋದ್ರೆ ಅಂದ್ರೆ ಗೊತ್ತಾಗಿಬಿಡ್ತದೆ ನಿಮ್ಗೆ. ಅಲ್ಲೆಲ್ಲ ಹೇಳಿದ್ದೇನೆ ನಾನು. ಇಲ್ಲಿ ನೋಡಿರಿ, ವಿಚ್ ಆಫ್ ದ ಫಾಲೋವಿಂಗ್ ಅಲ್ಕೇನ್ ಕೆನ್ನಾಟ್ ದೇ ಆರ್ ಆಸ್ಕಿಂಗ್ ಕೆನ್ನಾಟ್ ಬಿ ಮೇಡ್ ಅಥವಾ ಕೆನ್ನಾಟ್ ಬಿ ಫಾರ್ಮ್ಡ್ ಇನ್ ದ ಗುಡ್ ಇಲ್ಡ್ ಬೈ ವರ್ಜ್ ರಿಯಾಕ್ಷನ್. ಫಸ್ಟ್ ಮೀನಿಂಗ್ ನೀವು ತಿಳ್ಕೊಬೇಕು. ವರ್ಜ್ ರಿಯಾಕ್ಷನ್ ಒಳಗೆ ಗುಡ್ ಇಲ್ಡ್ ಬರಬೇಕಂತಂದ್ರೆ ದೇರ್ ಮಸ್ಟ್ ಬಿ ಅ ಸಿಮೆಟ್ರಿಕಲ್ ಅಲ್ಕೇನ್ಸ್ ಫಾರ್ಮೇಷನ್ ಆಗಬೇಕು. ಸಿಮೆಟ್ರಿಕಲ್ ಅಲ್ಕೇನ್ ಫಾರ್ಮೇಷನ್ ಆಗಬೇಕಂತಂದ್ರೆ ನಿಮ್ಗೆ ಗೊತ್ತಿದೆ ಸಿಮೆಟ್ರಿ ಅಂತಂದ್ರೆ ನೀವು ಎಲ್ಲಿ ಒಂದು ಸಿಮೆಟ್ರಿ ಹಾಕಿದ್ರು ಆ ಕಡೆ ಮತ್ತು ಈ ಕಡೆ ಎರಡೂ ಸೈಡ್ ಏನಿರಬೇಕು ಅಂತ ಸೇಮ್ ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಇರಬೇಕು, ಆ್ಯಸ್ ವೆಲ್ ಆಸ್ ವಾಟ್ ಹೈಡ್ರೋಜನ್ ಅಟಮ್ ಆಲ್ಸೋ. ದಟ್ ಈಸ್ ಇಂಡಿಕೇಟ್ ವಾಟ್ ಸಿಮೆಟ್ರಿಕಲ್ ಅಂತ ಕರೀತಾರೆ. ಓಕೆ, ನೀವು ಫಸ್ಟ್ ತಿಳ್ಕೊಬೇಕು. ಈಗ ನೋಡ, ಇವು ಏನು ಕೊಟ್ಟಾನಲ್ಲ ಇವು ಹುಡುಗರು ಕನ್ಫ್ಯೂಸ್. ಪ್ರಾಡಕ್ಟ್ ಕೊಟ್ಟಾನವ ವಿಚ್ ಆಫ್ ಫಾಲೋವಿಂಗ್ ಈಸ್ ಅಲ್ಕೇನ್ ಕೆನ್ನಾಟ್ ಬಿ ಮೇಡ್ ಅಂತ ವರ್ಡ್ ಯೂಸ್ ಮಾಡ್ಯಾನ ಅಥವಾ ಕೆನ್ನಾಟ್ ಬಿ ಫಾರ್ಮ್ಡ್ ಅಂತ ಅನ್ಬೋದ. ಓಕೆ, ಈ ಪ್ರಾಡಕ್ಟ್ ಕೊಟ್ಟ ನಾವು ಈಗ ಹೆಪ್ಟೇನ್ ಪ್ರಾಡಕ್ಟ್ ಬರ್ತದೆ. ಹೆಫ್ಟ್ 7, ಬ್ಯೂಟ್ 4, ಹೆಗ್ಸ್ 6, 2,3 ಡೈಮಿಥೈಲ್ ಬ್ಯೂಟೇನ್ ಇರ್ತೈತಿ ಇಲ್ಲಿ. ಓಕೆ, ದಿಸ್ ಸ್ಟ್ರಕ್ಚರ್ ಅದು ಸಿಮೆಟ್ರಿಕಲ್ ಬರ್ತೈತಿ. ಈಗ ನೋಡ, ಫಸ್ಟ್ ನೀವು ಇದ್ರದ ಎಲ್ಲ ಸ್ಟ್ರಕ್ಚರ್ಸ್ ಒಂದು ಸ್ವಲ್ಪ ಬರ್ಯಾಕೆ ನಿಮ್ಗೆ ಐಡಿಯಾ ಇರಬೇಕು. ಕ್ವಶನ್ ನಂಬರ್ 28 ಆಪ್ಷನ್ ಹೇಳ್ತಾನೆ. ಈಗ ಹೆಪ್ಟೇನ್ ಬರಬೇಕಂತಂದ್ರೆ ಇಲ್ಲಿ ಪ್ರಾಡಕ್ಟ್ ಸೈಡ್ 7 ಕಾರ್ಬನ್ ಬರಬೇಕಂದ್ರೆ ನೀವು ಇಲ್ಲಿ ಏನೇನು ತೊಗೋಬೋದು ಹೇಳ. ಈಗ ನೋಡ, ನೀವು ಕಾಂಬಿನೇಷನ್ 4+3 ತೊಗೋಬೋದು, 3+4 ತೊಗೋಬೋದು, ಎಲ್ಲ ಒಂದರಲ್ಲ. ಇಲ್ಲ 5+2 ತೊಗೋಬೋದು ನೀವು. ಓಕೆ, ಈಗ ನೋಡಿ ಯಾವ್ದು ಬೇಕಾದ ತೊಗೋರು ನೀವು. 4+ ಈಗ ನಾನು ಚೇಂಜ್ ಮಾಡ್ತೀನಿ. ಇನ್ನು 1, 2, 3, 4 ಒಂದು CL. ವರ್ಜ್ ರಿಯಾಕ್ಷನ್ ಗೊತ್ತಿಲ್ಲ ನಿಮಗೆ. ಸಿಂಪಲ್ ಐತಲ್ಲ, ಅದು ನೋಡ್ಕೋಬೇಕಾದ್ರೆ ಬೇಸಿಕ್. ಇಲ್ಲೆಲ್ಲ ಹೈಡ್ರೋಜನ್ ಅಟಮ್ಸ್ ಇರ್ತಾವೆ. ಇಲ್ಲೆಲ್ಲ ಏನು ಕಂಪ್ಲೀಟ್ ಹೈಡ್ರೋಜನ್ ಅಟಮ್ಸ್ ಇರ್ತಾವೆ. ಇಲ್ಲಿ 1 ಹೈಡ್ರೋಜನ್ ಹಿಂಗೆ ಇರ್ತೈತೆ ಎಲ್ಲ. ಇದು H is there. Here is also H. In this case H. What is the name of this one? 1, 2, 3, 4 ಅಂದರೆ ಹೆಂಗೆ ಇರ್ತಿರೋದು 1 ಕ್ಲೋರೋ ಅಥವಾ ಕ್ಲೋರೋ ಬ್ಯೂಟೇನ್ ಅನ್ಬೋದು. ಡೈರೆಕ್ಟ್ ಬೇಕಾದ್ರೆ ಕ್ಲೋರೋ ಬ್ಯೂಟೇನ್ ಅಂತ ಅನ್ಬೋದು. ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ 2 moles ಆಫ್ ಸೋಡಿಯಂ. ಯೂಸ್ವಲಿ ನಾ ಹೆಂಗೆ ಬರ್ಕೋಬೇಕಂತ ಯೂಸ್ವಲ್ ರೆಗ್ಯುಲರ್ ಕ್ಲಾಸ್ದಾಗ ಹೇಳಿದ್ದೆ ಅದನ್ನ. ಓಕೆ, ನೆಕ್ಸ್ಟ್ ಇಲ್ಲಿ 4 ಆಯ್ತು. ಈ ಕಡೆ 3 ತೊಗೊಳ್ರಿ. 4 3 ಎಷ್ಟಪ್ಪ 7 ಅಂತ ಅಂದಂಗೆ. ಇಲ್ಲೊಂದು CL 1, 2, 3. 1, 2, 3. ಇದನ್ನು CS3 H. ನೆಕ್ಸ್ಟ್ ಒನ್ ಈಸ್ ವಾಟ್ H. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಏನು ಹೇಳಿದ್ದೆ ಇದ್ರೊಳಗೆ ಡ್ರೈ ಈಥರ್ ಏನಾಗ್ತಾರೆ ಇದ್ರೊಳಗೆ ಡ್ರೈ ಈಥರ್. ದೇ ಆರ್ ಗೋಯಿಂಗ್ ಟು ಆ್ಯಡ್ ಡ್ರೈ ಈಥರ್ ಡಸ್ ನಾಟ್ ರಿಯಾಕ್ಟ್ ವಿತ್ ಸೋಡಿಯಂ. ಓಕೆ, ಇಲ್ಲ ಬೈ ಚಾನ್ಸ್ ನೀವು ವಾಟರ್ ಯೂಸ್ ಮಾಡಿದ್ರೆ ದಿಸ್ ವಾಟರ್ ಕ್ಯಾನ್ ರಿಯಾಕ್ಟ್ ವಿತ್ ಸೋಡಿಯಂ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಅನ್ವಾಂಟೆಡ್ ಪ್ರಾಡಕ್ಟ್ ದೇರ್ ಇಸ್ ಅ ಫಾರ್ಮೇಷನ್. ವಿ ಡೋಂಟ್ ವಾಂಟ್ ಅನ್ವಾಂಟೆಡ್ ಪ್ರಾಡಕ್ಟ್, ಜಸ್ಟ್ ವಿ ವಾಂಟ್ ಅ ಹೈಯರ್ ಅಲ್ಕೇನ್ಸ್ ಮೀನ್ಸ್ ಸಿಮೆಟ್ರಿಕಲ್ ಅಲ್ಕೇನ್ಸ್. ಈಗ ನೋಡ, ಇದನ್ನು ತೆಗೆದು ಬಿಡೋದು ಇಷ್ಟೇತಿಲ್ಲ, ಇದನ್ನು ತೆಗೆದು ಬಿಡ್ರಿ ಕಂಪ್ಲೀಟ್. ಇದನ್ನು ತೆಗೆದು ಬಿಡೋದು. ಓಕೆ, ಏನು ಇಲ್ಲ ಫಸ್ಟ್ ಪ್ರಾಡಕ್ಟ್ ಬರೆದು ಬಿಡ್ತಾನೆ. ಇದೇ ನಮ್ಗೆ ಅನ್ವಾಂಟೆಡ್ ಇದು ಬೇಕು. 2 NaCl ಮುಗಿತಪ್ಪ. ಏನು ಉಳಿತ ಇಲ್ಲಿ 4 ಕಾರ್ಬನ್ನ, ಇಲ್ಲೆಷ್ಟ 3 ಕಾರ್ಬನ್ ಬರೆದು ಬಿಡ್ರಿ. 1, 2, 3, 4, 5, 6, 7 ಇಲ್ಲೆಲ್ಲ ಹಾಕ್ರಿ. CS3 ಹಾಕ್ರಿ. ನಾ ಹೈಡ್ರೋಜನ್ ಬರೆಯಲ್ಲ. ಈಗ ನೋಡ, ನೀವು ಸಿಮೆಟ್ರಿ ಹೆಂಗೆ ಹಾಕೋರಿಗೆ ಸರ್ ನಾ ಇಲ್ಲಿ ಹಾಕ್ತಾನಂತ ನಾವು ಇಲ್ಲಿ ಸಿಮೆಟ್ರಿ ಹಾಕಿದ ಅಂತ ತಿಳ್ಕೊರೋ ಬೈ ಚಾನ್ಸ್. ಹೌ ಮೆನಿ ಕಾರ್ಬನ್ಸ್ 1, 2, 3, 4. 1, 2, 3 ಸಿಮೆಟ್ರಿಕಲ್ ಅಲ್ಲಿದೆ. ಇದು ದಿಸ್ ಈಸ್ ಕಾಲ್ಡ್ ಅನ್ಸಿಮೆಟ್ರಿಕಲ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಅನ್ಸಿಮೆಟ್ರಿಕಲ್ ಅಲ್ಕೇನ್. ಹೈಯರ್ ಅಲ್ಕೇನು ಅನ್ಬೋದ. ಸರ್ ನಾ ಇಲ್ಲಿ ಹಾಕ್ತೀನಿ, ನೀವು ಎಲ್ಲಿ ಬೇಕಾದ ಕಡೆ ಹಾಕ್ರಿ. ಇಲ್ಲಿ ಹಾಕಿರಿ ಅಂತ ತಿಳ್ಕೊಡ್ರಿ. 1, 2 2 ಅದಾವೆ ಈ ಕಡೆ. 1, 2, 3, 4, 5 ಬರೋಂಗಿಲ್ಲ ಸಿಮೆಟ್ರಿಕಲ್ ಅಲ್ಕೇನ್. ದ್ಯಾಟ್ಸ್ ವೈ ದಿಸ್ ಈಸ್ ಕೆನ್ನಾಟ್ ಬಿ ಫಾರ್ಮ್ಡ್ ಗುಡ್ ಇಲ್ಡ್. ಇದು ರಾಂಗ್ ಅಂತಲ್ಲ. don't think that this product is a wrong, this product is a right, but it will not give a good yield.
ಗುಡ್ yield ಕೊಡಲ್ಲ ನಮಗೆ, ಅದಕ್ಕೆ ಈ ಮೆಥಡನ್ನು ಮೆಜಾರಿಟಿ ಫಾಲೋ ಅಪ್ ಮಾಡಲ್ಲ. ಓಕೆ, ಫ್ಯಾಕ್ಟ್ ಕ್ಲಿಯರ್ ಆಯಿತಾ? ಈಗ ಎನ್ ಬ್ಯೂಟೇನ್ ಫಾರ್ಮೇಷನ್ ಆಗಬೇಕಂದ್ರೆ ಏನು ಮಾಡ್ತೀರಿ? 1 2 ಸರ್ ನಾವು ಸಿ ಎಲ್ ಬಿಟ್ಟು ಬಿ ಆರ್ ತೊಗೋತೀನಿ, ಏನು ಬೇಕಾದ್ರೆ ತೊಗೋಬೋದು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ 2 ಮೋಲ್ ಸೋಡಿಯಮ್, ಯಾಕಂದರೆ 2 ಸಿ ಇಲ್ಲೊಂದು ಸಿ ಎಲ್ ಸಿ ಹಿಂಗೆ CS3 H, next one is what? CS3, here is H, here is H. In the presence of dry ether, it can release water 2 moles of NaCl. ಪ್ರಾಡಕ್ಟ್ ನೋಡಪ್ಪ, ನಾ ಇಲ್ಲಿ ಬರೀತೀನಿ, ಸ್ಪೇಸ್ ಇಲ್ಲ ಅಂತೇಳಿ ಫಸ್ಟ್ ನೀವು ಇದನ್ನು ಬರಿಬೇಕು ಆ್ಯಕ್ಚುಲಿ, ಬಟ್ ನಾ ಅಲ್ಲಿ ಸ್ಪೇಸ್ ಇಲ್ಲ ಅಂತೇಳಿ ಇಲ್ಲಿ ಬರಿತೀನಿ. 1 2 3 4 ಮುಗೀತಲ್ಲ. CS3 H ಇಲ್ಲಿ ಸಿಮೆಟ್ರಿ ಹಾಕ್ರಿ. ಗುಡ್. ಹೌ ಮೆನಿ ಕಾರ್ಬನ್? 2 ಕಾರ್ಬನ್. ಹೌ ಮೆನಿ ಕಾರ್ಬನ್? 2 ಕಾರ್ಬನ್. ದಿಸ್ ಈಸ್ ಅ ಬೆಸ್ಟ್ yield. This is what? Best yield. That's why they are going to called as a symmetrical alkanes ಅಂತ ಕರೀತಾರೆ. ಸಿಮೆಟ್ರಿಕಲ್ ಅಲ್ಕೇನ್ ಫಾರ್ಮೇಷನ್ ಆತಂದ್ರೆ ದಟ್ ಈಸ್ ಗುಡ್ ಇನ್ ಪರ್ಟಿಕ್ಯುಲರ್ ವರ್ಜ್ ರಿಯಾಕ್ಷನ್. ಓಕೆ, ನಿಮ್ಮ ಡ್ಯೂಟಿ ಏನಪ್ಪ ಅಂದರೆ ಇವೆರಡು ಎನ್ ಹೆಕ್ಸೇನ್ ಅಂತೂ ಮಾಡ್ತೀರಿ. ಇದು ಹುಡುಗರು ಇಲ್ಲಿ ಮೆಜಾರಿಟಿ ಪ್ರಾಬ್ಲಮ್ ಏನು ರೈತೆ ಅಂದ್ರೆ 2,3 ಡೈಮಿಥೈಲ್ ಬ್ಯೂಟೇನ್ ಬರೀರಿ. ಈಗ ಫಸ್ಟ್ ಬ್ಯೂಟೇನ್ ಬರ್ಕೊಂಬಿಟ್ರಿ. 1 2 ನೋಡಪ್ಪ 3 4. ಈಗ 2 3 ಇದು 1 ಅಂತ ನಾ ಕನ್ಸಿಡರ್ ಮಾಡ್ತೀನಿ. ಇದು 2 ಇದು 3 4 ಇದು 1 ಅಂತ ಕನ್ಸಿಡರ್ ಮಾಡ್ರೆ ಇಲ್ಲಿ CS3 ಹಾಕ್ತಾನೆ. 2 3 ಇಲ್ಲೊಂದು CS3 ಹಾಕ್ತಾನೆ, ಇಲ್ಲಿ CS3 ಇಲ್ಲೊಂದು ಹೈಡ್ರೋಜನ್ ಬರೆದು ಬಿಡೋನು. ಇಲ್ಲಿ ಸಿಮೆಟ್ರಿ ಹಾಕ್ರಿ. 1 2 3 ದಿಸ್ ಈಸ್ ಆಲ್ಸೋ ಬೆಸ್ಟ್ 2 3 ಡೈಮಿಥೈಲ್ ಬ್ಯೂಟೇನ್. ಓಕೆ, ಸಿಂಪಲ್ ಕ್ವಶನ್. ದ್ಯಾಟ್ಸ್ ವೈ ವಿಚ್ ಆನ್ಸರ್ ಈಸ್ ರೈಟ್? ಆನ್ಸರ್ 1 ಈಸ್ ರೈಟ್. ಓಕೆ, ದೇ ಆರ್ ಆಸ್ಕಿಂಗ್ ಕ್ಯಾನಾಟ್ ಅಂದರೆ ಇದು ಇದು ಗುಡ್ yield ಅಲ್ಲ, ಬಟ್ ಇವು ಮೂರು ಏನದಾವಲ್ಲ, ದೀಸ್ 3 ಆರ್ ಇಂಡಿಕೇಟ್ ವೆರಿ ಗುಡ್ yield ಫಾರ್ ವರ್ಜ್ ರಿಯಾಕ್ಷನ್. ಕ್ಲಿಯರ್ ಆಯಿತಾ? ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 29 ನೋಡಿರಿ. ನನ್ನ ಅಂದಾಜು ಈಸಿ ಇರ್ತೈತಿ. ನೀಟನ್ನ ಒಂದು ಸ್ವಲ್ಪ ನೀವು ಎಫರ್ಟ್ ಮಾಡಿ ಅಂದ್ರೆ 100% ನೀವು ಒಂದೊಂದು ಟಾರ್ಗೆಟನ್ನು ಯೂಸ್ವಲ್ ರೆಗ್ಯುಲರ್ ಕ್ಲಾಸ್ ಒಳಗೆ ಹೇಳಿದ್ದೀರಿ, ಈಗೂ ಹೇಳತ್ತಾನೆ. ನೀಟ್ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಬಯಾಲಜಿ ಕೆಮಿಸ್ಟ್ರಿ ಎರಡೂ ಕರೆಕ್ಟ್ ಸ್ಟ್ಯಾಂಡ್ ಮಾಡಿಕೊಡ್ರಿ. ಫಿಸಿಕ್ಸ್ ಒಂದು ಸ್ವಲ್ಪ ನೀವು ವೀಕ್ ಇದ್ರೂ 100% ಯು ವಿಲ್ ಗೆಟ್ ಅ ಸೀಟ್. ಓಕೆ, ಬೇರ್ ಇನ್ ಮೈಂಡ್. ದ್ಯಾಟ್ಸ್ ವೈ ಯು ಹ್ಯಾವ್ ಟು ಪುಟ್ ಎಫರ್ಟ್, ಯು ಹ್ಯಾವ್ ಟು ರೀಡ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಫ್ರಮ್ NCERT. ಓಕೆ, ಎಲ್ಲ ಓದಬೇಕು. ಆಗಸ್ಟ್ ಫಸ್ಟ್ಗೆ ಎಕ್ಸಾಮ್ ಐತಲ್ಲ. ಓಕೆ, ಅದಕ್ಕೆ ಸ್ಟಡಿ ಮಾಡಬೇಕು. ನೆಕ್ಸ್ಟ್, an increase in the concentration of the reactant of a reaction leads to change in ಅಂತ ಕ್ವಶನ್ ಕೇಳತ್ತಾನ. ಓಕೆ, ಇಲ್ಲೇನು ಕೊಡೋಣ? ಆ್ಯನ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ್. ಈಗ ನೋಡ ಒಂದು ಟೆಕ್ನಿಕ್ ಅಂದ್ರೆ ನಿಮ್ಗೆ ಗೊತ್ತಾಗಲಿ ಹಿಂಗೆ ಬರ್ಕೊಡ್ರಿ. ರಿಯಾಕ್ಟಂಟ್ ದಿಸ್ ಈಸ್ ಕಾಲ್ಡ್ ಪ್ರಾಡಕ್ಟ್. ಈಗೇನತಾನು ಆ್ಯನ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ್. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ ಇನ್ಕ್ರೀಸ್ ಮಾಡ್ತಾನೆ. ಓಕೆ, ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ್ ಆಫ್ ಎ ರಿಯಾಕ್ಷನ್ ಲೀಡ್ಸ್ ಟು ಚೇಂಜ್ ಇನ್. ಏನು ಚೇಂಜ್ ಆಗ್ತೈತಿ? ರಿಯಾಕ್ಟಂಟ್ ಒಳಗಿಂದ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ರೆ ಥ್ರೆಶೋಲ್ಡ್ ಎನರ್ಜಿ ಚೇಂಜ್ ಆಗ್ತೈತೋ, ಕೊಲಿಜನ್ ಫ್ರೀಕ್ವೆನ್ಸಿ ಚೇಂಜ್ ಆಗ್ತೈತೋ, ಆಕ್ಟಿವೇಷನ್ ಎನರ್ಜಿ ಚೇಂಜ್ ಆಗ್ತೈತೋ, ಹೀಟ್ ಆಫ್ ರಿಯಾಕ್ಷನ್ ಚೇಂಜ್ ಆಗ್ತೈತೆ. ಇನ್ ದಿಸ್ ಕೇಸ್ ವಾಟ್ ಇಫ್ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ದೇರ್ ಇಸ್ ಇನ್ಕ್ರೀಸ್ ಇನ್ ದ ಚೇಂಜ್ ಇನ್ ದ ವಾಟ್ ಕೊಲಿಜನ್. ದ್ಯಾಟ್ಸ್ ವೈ ಕೊಲಿಜನ್ ಫ್ರೀಕ್ವೆನ್ಸಿ ಇಸ್ ಅ ರೈಟ್ ಆನ್ಸರ್. ಓಕೆ, ಕೊಲಿಜನ್ ಫ್ರೀಕ್ವೆನ್ಸಿ ಅಂದರೆ ಕೊಲಿಜನ್ ಫ್ರೀಕ್ವೆನ್ಸಿ ಆಸ್ ಅ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವ್ಯಾಲ್ಯೂಮ್ ಇನ್ಕ್ರೀಸಸ್. ಬೇಕಾದ್ರೆ ಬರೀಲ್ಲ. collision frequency as number of molecules per unit volume increases. Okay, right? Clear ಆಯ್ತಾ? collision frequency as a number of molecules per unit volume increases. That's why this is important point is what? That is a collision frequency. Threshold frequency is change, activation energy is what? Change, heat of a reaction is what? Change. Okay, bear in mind, important. Next question. ಯಾವ್ದಪ್ಪ ಇದು ಕ್ವಶನ್ನು? ಇಲ್ಲ ಐತೆ ನೋಡ್ರಿ. ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ವಾಟ್? ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗೆ ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್ ಅಂತ ಹೇಳಿ ಬರ್ತದೆ. ಅಲ್ಲದ ನೋಡಿದ್ದು ಕ್ವಶನ್ ಸೇಮ್ ದೇ ಆರ್ ಕಾಪಿಡ್ ಫ್ರಮ್ NCERT ಟೆಕ್ಸ್ಟ್ ಬುಕ್. ಆನ್ ಎಲೆಕ್ಟ್ರೋಲೈಸಿಸ್ ಕ್ವಶನ್ ನಂಬರ್ 30. ಆನ್ ಎಲೆಕ್ಟ್ರೋಲೈಸಿಸ್ you know very well. Okay, if you are going to take electrolyte, they are going to pass electric current. There is a dissociation takes place, positive and negative like that. That is indicate what? Electrolysis. Electro means what? Current. Lysis means what? Division, divide, cleavage, separate ಎಲ್ಲ ಬರ್ತದೆ.
An electrolysis of dilute sulfuric acid, dilute sulfuric acid using a platinum electrode, the product obtained at anode. Bear in mind at anode. I told you in regular classes the most important word is lone. Left hand side oxidation, anode negative, case close. Okay, ನಿಮ್ಗೆ ಗೊರ್ತದೆ ಅದು ರೆಗ್ಯುಲರ್ ಕೇಳಿದ್ರೆ ಅಂದ್ರೆ ನಿಮ್ಗೆ ಐಡಿಯಾ ಇರ್ತೈತೆ ಅದು ನಾ ಏನು ಹೇಳೋದು ಅಂತೇಳಿ. ಓಕೆ, ಆ ಲೋನ್ ಯೂಸ್ ಮಾಡಬೇಕಾಗ್ತೈತಿ. ಕ್ವೆಶನ್ ನಂಬರ್ 30. ಓಕೆ, ಈಗ ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ವಾಟ್ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ಚೆಕ್ ಆಕ್ಸಿಡೇಷನ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಈಗ ಏನು ಮಾಡ್ಬೇಕಂತಂದ್ರೆ ನಿಮ್ಗೆ ಡೈರೆಕ್ಟ್ ಎನ್ ಸಿ ಆರ್ ಟಿ ಒಳಗೆ ಕೊಟ್ಟ ನಾವು ಇದು ಫಾರ್ ಡೈಲ್ಯೂಟಸ್. ನೀವು ಎಲ್ಲಿ ಅಂದ್ರೆ ಎನ್ ಸಿ ಆರ್ ಟಿ ಒಳಗೆ ಪ್ರೊಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್ ಹೋದ್ರಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗೆ ಅಲ್ಲಿ ಕೆಳಗಡೆ ಫುಲ್ ಡಿಟೇಲ್ ಅದ ನಾವು ಫಾರ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂತೇಳಿ ಯೂಸ್ ಮಾಡ್ಯಾನ. ಈಗ ನಾವು ತೊಗೊಳ್ತೀನಿ ನಾನು ನಿಮ್ಮ ರಿಯಾಕ್ಷನ್ ಹೇಳ್ತೀನಿ. ಫಾರ್ ಏನು ಹೇಳಿದ್ದೆ, ಫಾರ್ ಡೈಲ್ಯೂಟ್. ಓಕೆ, ಫಾರ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂದರೆ H2SO4. ಇಲ್ಲೊಂದು ರಿಯಾಕ್ಷನ್ ಕೊಟ್ಟ ನಾವು H2SO4 ಏನಾಗ್ತೈತಿ ಅಂದ್ರೆ ಫಸ್ಟ್ ಈಗ H2O ಲಿಕ್ವಿಡ್ ಇರ್ತೈತಿ. ಓಕೆ, ಇಟ್ ಕ್ಯಾನ್ ಗಿವ್ ಓಕೆ H2O ಇಟ್ ಕ್ಯಾನ್ ಗಿವ್ ಏನು ಕೊಡ್ತದಪ್ಪ ಇಲ್ಲಿ ಈಗ ನೋಡ. ಫಸ್ಟ್ ಇಂಪಾರ್ಟೆಂಟ್, ಇಟ್ ಕ್ಯಾನ್ ಗಿವ್ ಆಕ್ಸಿಜನ್ ಗ್ಯಾಸ್ ಪ್ಲಸ್ 4H ಪ್ಲಸ್ ದಿಸ್ ಈಸ್ ಇಂಡಿಕೇಟ್ ವಾಟ್ ಎಕ್ವಿಯಸ್, ಇದೊಂದು ಕೊಡ್ತೈತಿ. ಓಕೆ, ನೀವು ನೆನಪಿನ ಇಟ್ಕೋಬೇಕು. ದಿಸ್ ಪ್ರೊಸೆಸ್ ಇಸ್ ವಾಟ್ ಆಕ್ಸಿಡೇಷನ್ ಆಗಿರ್ತದೆ ನೋಡಿ. ದಿಸ್ ಪ್ರೊಸೆಸ್ ಇಸ್ ವಾಟ್ ಆಕ್ಸಿಡೇಷನ್. ಯಾಕೆ ಹೇಳ, ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಇನ್ ದಿಸ್ ಕೇಸ್ -2. -2 is converted into what 0. The oxidation number is going to what increase, ಅಂದರೆ ನೆಗೆಟಿವ್ ಟು ಪಾಸಿಟಿವ್ ಆಗತ್ತೆ ಹೌದಿಲ್ಲ, ದಟ್ ಈಸ್ ಇಂಡಿಕೇಟ್ ವಾಟ್ ಇನ್ಕ್ರೀಸ್. ಈ ಪ್ರೊಸೆಸ್ ಆಕ್ಸಿಡೇಷನ್ ಅಂತ ಕರೀತಾರೆ. ದಿಸ್ ಈಸ್ ಟೇಕ್ಸ್ ಪ್ಲೇಸ್ ಅಟ್ ಆ್ಯನೋಡ. ಆ್ಯನೋಡಕ್ಕೆ ಆಗತ್ತದ ರಿಯಾಕ್ಷನ್. ಓಕೆ, ನೀವು ನೆನಪಿನ ಹೋಗ್ಬೇಕು. ಇಷ್ಟ ಇಂಪಾರ್ಟೆಂಟ್ ಪಾಯಿಂಟ್. ಇದೊಂದು ಪಾಯಿಂಟ್ ಕ್ಲಿಯರ್ ಆಯಿತಾ, ನಿಮಗೆ ಹೋಯ್ತಾ ಇಷ್ಟ. ಓಕೆ, ಅಟ್ ಕ್ಯಾಥೋಡ್ಗೆ ಏನಾಗ್ತದೆ, ಆ್ಯನೋಡ್ ಕ್ಲಿಯರ್ ಆಯಿತಾ. ಇದೇ ನಿಮಗೆ ಬೇಕಾದ್ರೆ ಅಟ್ ಕ್ಯಾಥೋಡ್ಗೆ ಏನಾಗ್ಬೋದು ಅಂತೇಳಿ ನೀವು ಥಿಂಕ್ ಮಾಡತ್ತಿದ್ರಂದ್ರೆ ಅಟ್ ಕ್ಯಾಥೋಡ್ಗೆ ಚೇಂಜ್ ಆಗ್ತೈತಿ. ಅಟ್ ಕ್ಯಾಥೋಡ್ಗೆ ಅಂತಂದ್ರೆ ಏನಾಗಬೇಕು, ಇಲ್ಲಿ ಆ್ಯನೋಡ್ಗೆ ಆಕ್ಸಿಡೇಷನ್ ಇಲ್ಲಿ ಏನಾಗಬೇಕು ರಿಡಕ್ಷನ್. ನೀವು ಎಲ್ಲರೂ 2H ಪ್ಲಸ್ ತೊಗೊಂಡ್ರೆ ಅಂತ ತಿಳ್ಕೊಡ್ರಿ, ಇದ್ರೊಳಗೆ 2 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರಂದ್ರೆ ದೇರ್ ಇಸ್ ಅ ಫಾರ್ಮೇಷನ್ ಆಫ್ H2 ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತೈತಿ. ಇದು ಟೋಟಲ್ ಎದಕ್ಕಪ್ಪ ಅಂತಂದ್ರೆ ದಿಸ್ ಈಸ್ ರಿಲೇಟೆಡ್ ಟು ವಾಟ್ ಡೈಲ್ಯೂಟ್. ಇದು ಎದಕ್ಕೆ ರಿಲೇಟೆಡ್, ಡೈಲ್ಯೂಟ್. ಕಾನ್ಸಂಟ್ರೇಟೆಡ್ ಒಂದು ಕೊಟ್ಟಾನ ನೋಡಿ, ಫಾರ್ ಕಾನ್ಸಂಟ್ರೇಟೆಡ್ ಅಂತ ಹೇಳಿ ಕೊಟ್ಟಾನ. ಅಲ್ಲಿ ಕಾನ್ಸಂಟ್ರೇಟೆಡ್ ಒಳಗೆ ನೀವು ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದಂದ್ರೆ ಇದಂತೂ ಬಿಟ್ಟು ಬಿಡ್ರಿ ಪರ್ಟಿಕ್ಯುಲರ್. ಇದು ಕ್ಯಾಥೋಡ್ಗೆ ರಿಲೇಟೆಡ್, ದಿಸ್ ಈಸ್ ಆ್ಯನೋಡ. ಈಗ ಫಾರ್ ಕಾನ್ಸಂಟ್ರೇಟೆಡ್ ಒಂದು ಹೇಳ್ತಾನೆ ನಿಮಗೆ, ಫಾರ್ ಎರಡು ಕಂಪ್ಯಾರಿಸನ್ ಮಾಡತ್ತಾನೆ. ಫಾರ್ ಕಾನ್ಸಂಟ್ರೇಟೆಡ್ H2SO4 ಅದನ್ನು ರಿಯಾಕ್ಷನ್ ಕೊಟ್ಟ ನಾವು. ಈಗ ಹೆಂಗೆ ಕೊಟ್ಟಾನ, S2O4 2 ಮೈನಸ್ ದಿಸ್ ಈಸ್ ಹೌ ಮನಿ ಮೋಲ್ಸ್, 2 ಮೋಲ್ಸ್. ಇಟ್ ಕ್ಯಾನ್ ಗಿವ್ಸ್ S2O8 2 ಮೈನಸ್ ಕೊಡ್ತದೆ ಇದು, ಪ್ಲಸ್ ರಿಲೀಸ್ ಆಫ್ ಹೌ ಮನಿ ಮೋಲ್ಸ್ ಎಲೆಕ್ಟ್ರಾನ್ ನೋಡ್ರಿ ಲಾಸ್ ಆಗ್ತೈತಿ. ಇಲ್ಲಿ 2 ಮೈನಸ್ ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಈಸ್ ಲಾಸ್. ಇಲ್ಲಿ ಎಲೆಕ್ಟ್ರಾನಲ್ಲಿ ಲಾಸ್ ಆಗೈತಿ. ಇಲ್ಲಿ ನೆನಪಿನಾಗ ಉಳಿತು, ಇಲ್ಲಿ ಏನಾಗೈತಿ ಎಲೆಕ್ಟ್ರಾನ ಲಾಸ್ ಆಗೈತಿ. ಇಲ್ಲಿ ಎಲೆಕ್ಟ್ರಾನ್ ಇಂಡೈರೆಕ್ಟ್ಲಿ ಲಾಸ್ ಆದಂಗೆ, ಬಟ್ ಇಲ್ಲಿ ಎಲೆಕ್ಟ್ರಾನ್ ಗೇನ್ ಆಗಿರ್ತೈತಿ. ಗೇನ್ ಆಯ್ತು ಅಂದ್ರೆ ದಟ್ ಈಸ್ ಕ್ಯಾಥೋಡ, ಲಾಸ್ ಆದಂಗೆ ದಟ್ ಈಸ್ ಆ್ಯನೋಡ. ದಿಸ್ ಈಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಅಟ್ ಆ್ಯನೋಡ. ಇದು ಅಟ್ ಆ್ಯನೋಡ್ಕ ಬಟ್ ವಾಟ್ ಕಾನ್ಸಂಟ್ರೇಟೆಡ್. ಈಗ ನೀವು ಥಿಂಕ್ ಮಾಡ್ಬೇಕು ಇಂಪಾರ್ಟೆಂಟ್ ಅಂದ್ರೆ ಏನು ರಿಲೀಸ್ ಆಗ್ತೈತಿ ಅಂತ ಕೇಳತ್ತಾನ ನಾವು. ದ ಪ್ರೊಡಕ್ಟ್ ಒಪ್ಟೇನ್ಡ್ ಅಟ್ ಆ್ಯನೋಡ್ ವಿಲ್ ಬಿ ಪ್ರೊಡಕ್ಟ್. ಆ್ಯನೋಡ್ ಒಳಗೆ ಏನು ಪ್ರೊಡಕ್ಟ್ ಒಪ್ಟೇನ್, ಇದೊಂದು ಒಪ್ಟೇನ್ ಆಗ್ತೈತಿ. ಕಾನ್ಸಂಟ್ರೇಟೆಡ್ ಕೊಟ್ಟ ನಾವು ಬೇಡ ಬಿಡ್ರಿ, ಅವೇನು ಕೇಳತ್ತಾನ ಡೈಲ್ಯೂಟ್ ಕೇಳತ್ತಾನ. ಡೈಲ್ಯೂಟ್ ಒಳಗೆ ಮೀನ್ಸ್ ವಾಟ್ ಇನ್ ದಿಸ್ ಕೇಸ್ ಆಕ್ಸಿಜನ್. ಇಂಪಾರ್ಟೆಂಟ್ ಈಸ್ ವಾಟ್ ಆಕ್ಸಿಜನ್. ಆಪ್ಷನ್ 4 ಈಸ್ ರೈಟ್. ಆಕ್ಸಿಜನ್ ಬರ್ತೈತಿ, ಹೈಡ್ರೋಜನ್ ಗ್ಯಾಸ್ ಬರೋಂಗಿಲ್ಲ. ಹೈಡ್ರೋಜನ್ ಎಲ್ಲಿ ಬರ್ತೈತಿ ಹೇಳ, ಕ್ಯಾಥೋಡ್ಗೆ ಬರ್ತೈತಿ. ಹೈಡ್ರೋಜನ್ ಎಲ್ಲಿ ಬರ್ತೈತಿ, ಕ್ಯಾಥೋಡ್ಗೆ ಬರ್ತೈತಿ. ಹೈಡ್ರೋಜನ್ ಬರಲ್ಲ. ಆಕ್ಸಿಜನ್ ಇಸ್ ರೈಟ್. SO2 ಬರಲ್ಲ, H2S ಬರಲ್ಲ. ಬೈ ಚಾನ್ಸ್ ಇದನ್ನು ಕೊಟ್ಟಿದ್ದ ಇದನ್ನು ಕೊಡ್ಬೋದು ನಾವು ಆಪ್ಷನ್, ಇದನ್ನು ಕೊಡ್ಬೋದಲ್ಲ. ಯಾಕಂದ್ರೆ ದಿಸ್ ಇಸ್ ಕಾನ್ಸಂಟ್ರೇಟೆಡ್ ಐತಿ, ಬಟ್ ಅವು ಏನು ಕೇಳೋದು ಡೈಲ್ಯೂಟ್ ಕೇಳತ್ತಾನೆ. ದ್ಯಾಟ್ಸ್ ವೈ ದಿಸ್ ಆಪ್ಷನ್ ಈಸ್ ಆಲ್ಸೋ ಚಾನ್ಸಸ್ ಈಸ್ ದೇರ್. ಓಕೆ, ಆಪ್ಷನ್ ಒಳಗೆ ಇದನ್ನು ಕೊಡ್ಬೋದು. ಯಾಕಂದ್ರೆ ಮೆಜಾರಿಟಿ ಹುಡುಗರು ಇದನ್ನು ಹಾಕಿ ಬರ್ತಿರ್ತಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಸಿ ದಿ ಕಂಪ್ಲೀಟ್ ಡೈಲ್ಯೂಟ್ ಆರ್ ಕಾನ್ಸಂಟ್ರೇಟೆಡ್. ಅವ್ರು ಕರೆಕ್ಟ್ ಐತಿ ಬರ್ತಾರೆ, ಕರೆಕ್ಟ್ ಹಾಕಿರ್ತಾರೆ ಅವ್ರು, ಬಟ್ ಅಲ್ಲಿ ಕೇಳೋದು ಡೈಲ್ಯೂಟ್ ಕೇಳಿರ್ತಾನೆ. ಇವ್ರು ಹಾಕಿ ಬಂದು ಕಾನ್ಸಂಟ್ರೇಟ್ ಹಾಕಿರ್ತಾರೆ. ದ ಆನ್ಸರ್ ಈಸ್ ರಾಂಗ್ ಟೋಟಲಿ. ದ್ಯಾಟ್ಸ್ ವೈ ಆಕ್ಸಿಜನ್ ಗ್ಯಾಸ್ ಈಸ್ ರೈಟ್. ನಿಮ್ಗೆ 2 ಪಾಯಿಂಟ್ ಹೇಳಿದ್ದೆ ನಾನು ಏನೇನಾಗ್ತದೆ ಅಂತೇಳಿ, ಕ್ಯಾಥೋಡ್ಗೆ ಏನಾಗ್ತದೆ, ಆ್ಯನೋಡ್ಗೆ ಏನಾಗ್ತದೆ ಅಂಥೇಳಿ. ಓಕೆ, ಇದು ಕ್ಲಿಯರ್ ಆಯಿತಾ. ಓಕೆ, ಆಯ್ತು. ಮತ್ತು ನೀವು ಸರ್ ಇಲ್ಲಿ ಕ್ಯಾಥೋಡ್ಗೆ ಬರೀರಿ ರಿಯಾಕ್ಷನ್ ಕಾನ್ಸಂಟ್ರೇಟೆಡ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ಬರ್ತೈತೆ, ಅದು ಏನು ಚೇಂಜಸ್ ಆಗಂಗಿಲ್ಲ. ಕ್ಯಾಥೋಡ್ಗೆ ಅದ ಉಳಿತಾರಲ್ಲ ರೀ. ಓಕೆ, ಅಲ್ಲಿ ಏನು ಚೇಂಜಸ್ ಆಗಲ್ಲ. ಓಕೆ, ಕ್ಲಿಯರ್ ಆಯ್ತಾ, ಇದು ಇಂಪಾರ್ಟೆಂಟಾ. ಓಕೆ, ಅಂದ್ರೆ ನೀವು H2SO4 ಒಳಗೆ ಡೈಲ್ಯೂಟ್ ಇರ್ತದೆ ಗೊತ್ತಿದೆ. ಡೈಲ್ಯೂಟ್ ಈಸ್ ಇಂಡಿಕೇಟ್ ವಾಟ್ ವಾಟರ್ ದಟ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್ ಎಲೆಕ್ಟ್ರೋಡ್. ಅದು ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇದು ಕ್ಲಿಯರ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲಲ್ಲ. ಕ್ಲಿಯರ್ ಆಯಿತಾ. ಓಕೆ, ಎಕ್ವಿಯಸ್ಸು ವಾಟರ್ ಲಿಕ್ವಿಡ್ ದಟ್ ಈಸ್ ಕಾಲ್ಡ್ ವಾಟ್ ಎಕ್ವಿಯಸ್. ರೈಟ್, ಕ್ಲಿಯರ್. ಅಂದ್ರೆ ನಾ ಏನು ಪಾಯಿಂಟ್ ಹೇಳತ್ತಿದ್ದೆ ಅಂದ್ರೆ ಈಗ ನೋಡ ಅದನ್ನ ಹೇಳಿಬಿಡ್ತೀನಿ ತೊಗೊಳ್ರಿ. ನಾನು ಇದನ್ನ ಹೇಳಿದ್ದೀನಲ್ರಿ, ಏಕಿ ಒಂತೈತಿ ಹಿಂಗೊಂದು ಕೊಟ್ಟಿರ್ತಾನೆ,
ಹಿಂಗೊಂದು ಸಿಂಪಲ್ ಬೇಸಿಕ್, ಇಲ್ಲೊಂದು ಎಲ್ಲ ಕೊಟ್ಟು ಏನು ಡಿಫ್ರೆನ್ಸ್ ಇದೆ ಎರಡು ನೋಡಿರಿ. ಲಿಕ್ವಿಡ್ ಅಂತ ಯಾವಾಗ ಕೊಡ್ತಾನಲ್ಲ ದಟ್ ಈಸ್ ಪ್ಯೂರ್ ಫಾರ್ಮ್ ಆಫ್ ವಾಟರ್. ಎಕ್ವಿಯಸ್ ಏನು ಕೊಡ್ತಾನಲ್ಲ ಸ್ಲೈಟ್ಲಿ ಇಂಪ್ಯೂರ್ ಇರ್ತೈತಿ, ಅಷ್ಟು ಪ್ಯೂರ್ ಇರಲ್ಲ ಅಂತ ಅಂದಂಗೆ. ದ್ಯಾಟ್ಸ್ ವೈ ದೇ ಆರ್ ಗೋಯಿಂಗ್ ಟು ರೈಟ್ ಎ ಎಕ್ವಿಯಸ್ ಲಿಕ್ವಿಡ್. ಲಿಕ್ವಿಡ್ ಮೀನ್ಸ್ ದಟ್ ಈಸ್ ಪ್ಯೂರ್. ಕ್ಲಿಯರಾ? ಒಂದು ಪಾಯಿಂಟ್ ಹೇಳಿದೆ. ಓಕೆ, ದಟ್ ಈಸ್ ಬೋನಸ್ ಫಾರ್ ಯು. ಓಕೆ, ನೆಕ್ಸ್ಟ್ question number 31. Which of the following is a basic amino acid? This question come from biomolecules, particularly for amino acid. Important part you have to read. Every year one question come from amino acids, that is alanine glycine optical activity में questions ಬರ್ತದ. ಹೇಳಿದೆ ನಾವು ಇದನ್ನು, ಈ ಟಾಪಿಕ್ ಅಂದರೆ ಆ ಪಾರ್ಟ್ ಇಂಪಾರ್ಟೆಂಟ್ ನೀವು ನೆನಪಿನೇ ಇಟ್ಕೋಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೇಸಿಕ್ ಅಮೈನೋ ಆಸಿಡ್. ಬೇಸಿಕ್ ಅಮೈನೋ ಆಸಿಡ್ ಮೀನ್ಸ್ ವಾಟ್? ಅಮೈನೋ ಆಸಿಡ್ ಕಂಟೈನಿಂಗ್ ಒಂದು ಬೇಸಿಕ್ ಆ್ಯಂಡ್ ಒನ್ ಆಸಿಡಿಕ್, ಅದು ಫಸ್ಟ್ ಗೊತ್ತಿರ್ಬೇಕು. ಓಕೆ, ಎಷ್ಟಪ್ಪ ಕ್ವಶನ್? 31 ನೋಡಿರಿ. ಇಲ್ಲಿ ನಿಮಗೆ ಫಸ್ಟ್ ಅಮೈನೋ ಆಸಿಡ್ ಅಂದ್ರೆ ಒನ್ ಪಾರ್ಟ್ ಇಸ್ ಅ ಬೇಸಿಕ್, ಅನದರ್ ಪಾರ್ಟ್ ಈಸ್ ವಾಟ್? ಆ್ಯಸಿಡಿಕ್ ಅಂತ ಇರ್ತೈತಿ. ಓಕೆ, ಅಮೈನೋ ಆಸಿಡ್ ನೀವು ಯಾವ್ದು ಬೇಕಾದ ತೊಗೋದನ್ನ. ವೆರಿ ಗುಡ್ ಎಕ್ಸಾಂಪಲ್ ನಾವು ಅಲನೈನ್ ತೊಗೋತಿದ್ದು. ಯೂಸ್ವಲಿ ನೀ ಅಲನೈನ್ ತೊಗೊಂಡ್ರೆ ಅಂದ್ರೆ ಏನು ಫಾರ್ಮುಲಾ ಇತ್ತಲ್ರಿ? NH2CCS3 is there, here is H is there, COOH. ದಿಸ್ ಈಸ್ ಕಾಲ್ಡ್ ವಾಟ್? ಅಲನೈನ. ಕರೆಕ್ಟ್ ಐತಿ? ಮಿಸ್ಟೇಕ್ ಆಯ್ತು ನೋಡಿರಿ. CS3H ಕರೆಕ್ಟ್ ಐತಿ. ಹಿಂಗೆ ಬರಿಬೋದು ನೀವು, ಈ ಟೈಪು ಬರಿಬೋದು, ಚೇಂಜ್ ಮಾಡಿ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೇಂಜ್ ಆಯ್ತಂದ್ರೆ ಒಂದು ಸ್ವಲ್ಪ ಅಂದ್ರೆ ಇದು ಕರೆಕ್ಟಾ, ಬಟ್ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬರುವಂಗತ್ತಂದ್ರೆ ನಾ ಇದು ಕರೆಕ್ಟ್ ಐತೆ, ಮತ್ತು ರಾಂಗ್ ಅಲ್ಲ ಅಂತ ತಿಳ್ಕೊಬೇಡ್ರಿ, ಇದು ರೈಟಾ. ಬಟ್ ಇದ್ರ ಒಂದು ಸ್ವಲ್ಪ ಚೇಂಜಸ್ ನಾ ಹೆಂಗೆ ಮಾಡ್ತಾನಂದ್ರೆ ನಿಮ್ಗೆ ನೆನಪಿನಾಗ ಇಟ್ಕೊಳಕ್ಕೆ ಎಲ್ಲ. NH2C ಇಲ್ಲಿ COH ಹಾಕೋಣ, ಇಲ್ಲಿ H ಹಾಕೋಣ ಬೇಕಾದ್ರೆ, ಹಾಂ H ಹಾಕೋಣ, ಇಲ್ಲಿ CS3 ಹಾಕೋಣ. ಓಕೆ, ಈಗ ಒಂದು ಟೆಕ್ನಿಕ್ ಹೇಳ್ತೀನಿ ನಿಮ್ಗೆ ಹೆಂಗೆ ನೆನಪಿನ ಇಟ್ಬೋದು ಸರ್, ಎಲ್ಲ ಭಾಳ ಹೆವಿ ಆಗ್ತದೆ ಅಂತಂದರೆ ಸಿಂಪಲ್. ಈ ಎರಡು ಒಂದದಾವಿಲ್ಲಪ್ಪ, ಒಂದದಾವೆ. ಇದನ್ನಷ್ಟು ಜಸ್ಟ್ ಶಿಫ್ಟ್ ಮಾಡಿದ್ದೀನಿ ನಾ. ಓಕೆ, ಎರಡು ಒಂದ. ಈಗ ದಿಸ್ ಪಾರ್ಟ್ ಈಸ್ ಅ ಫಿಕ್ಸ್ಡ್ ಇರ್ತೈತೆ. ಇದು ಯಾವುದು ಬೇಕಾದ್ರೆ ನೀವು ಅಮೈನೋ ಆಸಿಡ್ ತೊಗೊಂಡ್ರೆ ದಿಸ್ ಈಸ್ ಅ ಫಿಕ್ಸ್. ಕ್ಲಿಯರ್ ಆಯ್ತಾ? ಒಂದು ಪಾಯಿಂಟ್ ನೆನಪಿನ ಇಟ್ಕೋಕೆ ಹೇಳತ್ತೀನಿ. ಓಕೆ, ನಾ ಆನ್ಸರ್ ಹೇಳತ್ತಿಲ್ಲ, ಐ ಆಮ್ ಟೆಲ್ಲಿಂಗ್ ಯು ಬೇಸಿಕ್. ಓಕೆ, ಈ ಪಾರ್ಟ್ ಫಿಕ್ಸ್ ಇರ್ತೈತಿ, ಏನೂ ಚೇಂಜಸ್ ಆಗಂಗಿಲ್ಲ. ಇನ್ಕ್ಲೂಡಿಂಗ್ ಹೈಡ್ರೋಜನ್ ಆಲ್ಸೋ ಫಿಕ್ಸ್, ಏನೂ ಚೇಂಜ್ ಆಗಲ್ಲ. ಇದು ಫಸ್ಟ್ ಐಡಿಯಾ ಇರಬೇಕು. ಓನ್ಲಿ ಚೇಂಜ್ ಆಗೋದು ಏನಪ್ಪ? ದಿಸ್ CS3 ಗ್ರೂಪ್ ಈಸ್ ಗೋಯಿಂಗ್ ಟು ಚೇಂಜ್ ಇನ್ ಮೆಜಾರಿಟಿ ಆಫ್ ದ ಅಮೈನೋ ಆ್ಯಸಿಡ್. ಹಲೋ, ಓಕೆ, ಗೊತ್ತಾಗತ್ತೈತೆ ರೀ? ಓನ್ಲಿ ಚೇಂಜ್ CS3 ಆಗ್ತೈತಿ. ಕ್ಲಿಯರ್ ಆಯ್ತು? ಅಲನೈನ್ ಸ್ಟ್ರಕ್ಚರ್ ಬರದ್ನ್ಯಾಗ ಯಾವುದು ಅಲನೈನ್ ಕೇಳಿದ ನಾವಿಲ್ಲಿ, ಅಲನೈನ್ ಬರದ್ನ್ಯಾ ಇರಲಿ, ಅದು ಪೆಂಡಿಂಗ್ ಇಡ್ತೇನೆ. ಈಗ ನಾ ಆಪ್ಷನ್ ಯಾವುದಂತ ಹೇಳ್ತೀನಿ ಫಸ್ಟ್. 31 ಆಪ್ಷನ್ 2 ಈಸ್ ರೈಟ್. 31 ಆಪ್ಷನ್ 2 ರೈಟ್. ಲೈಸಿನ್, ನಾ ಲೈಸಿನ್ ಸ್ಟ್ರಕ್ಚರ್ ಬರಿತೀನಿ, ನಿಮ್ಗೆ ಐಡಿಯಾ ಗೊತ್ತಾಗ್ತೈತಿ. ದಿಸ್ ಈಸ್ ಕಾಲ್ಡ್ ವಾಟ್? ಲೈಸಿನ್ ಸ್ಟ್ರಕ್ಚರ್ನ ಬರಿತೀನಿ. ಈಗ ಲೈಸಿನ್ ಸ್ಟ್ರಕ್ಚರ್ ಬರಬೇಕಂತಂದ್ರೆ ಏನು ಚೇಂಜ್ ಆಗ್ತೈತಿ ನಿಮ್ಗೆ ಹೇಳ್ತೀನಿ ನಾ. ಈಗ ಫಸ್ಟ್ ನೋಡ, ಇದೇ ಟೈಪ್ ಒಳಗೆ ನೀವು ಚೇಂಜ್ ಆಯ್ತು, ನಾ ಸ್ವಲ್ಪ ವೆರೈಟಿನೂ ಬರಿಬೋದಾ ಸ್ಟ್ರಕ್ಚರ್? ತಿಳಿಯತ್ತಿಲ್ರಿ ನಾ ಹೇಳತ್ತೀನಿ. ಈ ರೀತಿ ಬರೋದ್ರಂದ್ರೆ ಇಲ್ಲಿ ಲೈಸಿನ್ ಸ್ಟ್ರಕ್ಚರ್ ನಾವು ಒಂದು ಸ್ವಲ್ಪ ಚೇಂಜ್ ಮಾಡಿ ಬರಿಬೋದು. ಹೆಂಗೆ ಚೇಂಜ್ ಅಂದರೆ ಇದನ್ನಂತೂ ಆ್ಯಸ್ ಇಟ್ ಈಸ್ ಬರೀಲ್ಲ, ಏನು ಪ್ರಾಬ್ಲಮ್ ಐತಿ? NH2 ಹಾಕಿ ಮ್ಯಾಲೆ COH ಹಾಕಿ ಹಿಂಗೆ ಬರೀಲಿ, ಹಂಗೆ ಬರೀತೀನಿ ನೋಡ. NH2 ಆ್ಯಸ್ ಇಟ್ ಈಸ್ ಇಡ್ತಾನೆ, C ಆ್ಯಸ್ ಇಟ್ ಈಸ್, COH ಆ್ಯಸ್ ಇಟ್ ಈಸ್, ಹೈಡ್ರೋಜನ್ ಆ್ಯಸ್ ಇಟ್ ಈಸ್ ಬರದ್ನಿ. ನೆಕ್ಸ್ಟ್ ಏನು ಮಾಡ್ತಾನೆ? ಈ ಕಾರ್ಬನ್ಗೆ CH2 ಹೌ ಮನಿ ಟೈಮ್ಸ್? 4 ಟೈಮ್ಸ್ ಅಂತಾನೆ. ನೆಕ್ಸ್ಟ್ ಇಲ್ಲೊಂದು ಏನು ಬರೀತಾನೆ? NH2 ಬರೀತಾನೆ. ಬರಿಬೋದಾ? ಕ್ಲಿಯರ್ ಹಿಂಗೆ? ಓಕೆ, ಏನು ಚೇಂಜ್ ಆತ? ಓನ್ಲಿ ಚೇಂಜ್ ಇನ್ ದಿಸ್ ಗ್ರೂಪ್ ಅಲ್ಲ, ಓನ್ಲಿ ಚೇಂಜ್ ಇನ್ ದಿಸ್ ಗ್ರೂಪ್. While lysine is the right answer. Okay, they are asking which of the following is a basic amino acid. They are asking basic amino acids andre you have to check more number of NH2 group. adna helabekalla. This is a basic part, this is a acidic part. COH is a look like a acidic part. This is called basic part irtati. Okay, ಗೊತ್ತಾಯ್ತಾ? NH2 ಎಲ್ಲಿ ಜಾಸ್ತಿ ಇದಾವಲ್ಲ ಚೆಕ್ ಮಾಡ್ಕೊಂಡ್ಬಿಡ್ರಿ. ಅಲನೈನ್ ಕಂಟೈನಿಂಗ್ ಹೌ ಮನಿ NH2? ಓನ್ಲಿ 1. But lysine containing how many NH2? 2. Here one is there, here one is there. Lysine containing 2 NH2. That's why lysine is a more basic than alanine. Tyrosine, here is there tyrosine. Next one is what? Serine. These two are indicated. Gurtaita? Everything is clear. Okay. ಈಗ ನಿಮ್ಮ ಡ್ಯೂಟಿ ನಾ ಬರೀ ಟೈರೋಸಿನ್ ಬರೀಲ್ಲ ಸ್ಟ್ರಕ್ಚರ್ನ. ಓಕೆ,
ಟೈರೋಸಿನು ಇವ್ರು ನೀವು ಪ್ರಾಕ್ಟೀಸ್ ಮಾಡ್ತಂದ್ರೆ ಬಿಡ್ತೀನಿ ನಾ ಎನ್ ಸಿ ಆರ್ ಟಿ ಇತ್ತಂದ್ರೆ, ಇಲ್ಲ ಅಂದ್ರೆ ಹೇಳ್ತೀನಿ, ಇಲ್ಲೇ ಹೇಳಿಬಿಡ್ತೀನಿ ತೊಗೊರಿ. ಗುರ್ತಾತಲ್ಲ, ದ ರೈಟ್ ಆನ್ಸರ್ ಈಸ್ ಲೈಸಿನ್. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬೇಕಾದ್ರೆ ನಿಮ್ಗೆ ಸೇಮ್ ನಿಮ್ಗೊಂದು ಟೆಕ್ನಿಕ್ ಹೇಳಿದೆಯಲ್ಲ ಹೆಂಗೆ, NH2CCOH ದಿಸ್ ಈಸ್ ಸೇಮ್. ಯಾವ್ದು ಬೇಕಾದ್ರೆ ನೀವು ತೊಗೊಂಡ್ರೆ ಇಲ್ಲಿ ಚೇಂಜ್ ಆಗ್ತೈತಿ. ಇಲ್ಲಿ ಏನಾಗ್ತೈತಿ, ನಾ ಯಾವ್ದು ಬರೀತಿದ್ದೆ ರೀ, ಟೈರೋಸಿನ್ ಒಳಗೆ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಸೆರೈನ್ ತೊಗೊಂಡ್ಬಿಡಿ, ಟೈರೋಸಿನ್ ಬರೀರಿ ಒಂದು ಸ್ವಲ್ಪ, ಅದು ನೀವು ಫೆನೈಲ್ ಗ್ರೂಪ್ ಅದು ಏನೇನೋ ಬರ್ತೈತಿ. ಇದ್ರೊಳಗೆ ಹೆಂಗೆ ಮಾಡ್ತಾನೆ, ಡೈರೆಕ್ಟ್ CH2OH ಹಾಕಿನಿ ಅಂದ್ರೆ ಮುಗಿತಪ್ಪ ಸ್ಟ್ರಕ್ಚರ್ ಇದು. ಹೌ ಮನಿ NH2 ಗ್ರೂಪ್ ಆರ್ ದೇರ್, ಓನ್ಲಿ 1. ದಿಸ್ ಈಸ್ ಇಂಡಿಕೇಟ್ ವಾಟ್, ಲೆಸ್ ಬೇಸಿಕ್ ಕಂಪೇರ್ ಟು ವಾಟ್ ದಿಸ್ ಯಾವುದಿದು ಲೈಸಿನ್. ಯು ಹ್ಯಾವ್ ಟು ರೈಟ್ ಟೈರೋಸಿನ್ ಯು ಹ್ಯಾವ್ ಟು ಸೇಮ್ ಬರ್ತೈತಿ. ಅಲ್ಲಿ CH2C6H4 ನೆಕ್ಸ್ಟ್ ಒನ್ ಈಸ್ ವಾಟ್ OH ಬರ್ತೈತಿ. ದಟ್ OH ಇಸ್ ಅಟ್ಯಾಚ್ ಟು ಪ್ಯಾರಾ ಪೊಸಿಷನ್. NCERT ಇತ್ತಂದ್ರೆ ಅದ್ರೊಳಗೆ ಕೊಟ್ಟಾನ P ಅಂತೇಳಿ. ಇಫ್ ಯು ಡೋಂಟ್ ಹ್ಯಾವ್ NCERT, ಜಸ್ಟ್ ಗೋ ಗೂಗಲ್ ಆ್ಯಂಡ್ ಫೈಂಡ್ ಔಟ್ PDF ಫೈಲ್, ಯು ವಿಲ್ ಗೆಟ್ NCERT ಟೆಕ್ಸ್ಟ್ ಬುಕ್, ನೋ ಪ್ರಾಬ್ಲಮ್. ಆಯಿತಾ, ಕ್ಲಿಯರ್ ಆಯ್ತಲ್ಲ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಈಸ್ ದೇರ್. ವಾಟ್ ಈಸ್ ದಿಸ್ ಇಸ್ ವೆರಿ ಸಿಂಪಲ್ ಕ್ವಶನ್. ಯು ಹ್ಯಾವ್ ಟು ಟ್ರೈ. ದಿಸ್ ಇಸ್ ಅ ವೆರಿ ಏನೂ ಇಲ್ಲ ಕ್ವಶನ್ದಾಗ ಟ್ರೈ ಮಾಡಿರಿ. ಇನ್ನು ನೋಡೋಣ, ಇನ್ನು ಮ್ಯಾಕ್ಸಿಮಮ್ 1 or 2 ವೀಡಿಯೋ ಒಳಗೆ ಇದು ಏನು ಮುಗಿತೈತಿ, ಅಪ್ ಟು 45 ಕ್ವಶನ್ಸ್ ಮುಗಿತಾವ. ಮುಂದೆ ನೋಡೋಣ. ಓಕೆ, ಸ್ಟಾಪ್ ಮಾಡಲಿ. ಥ್ಯಾಂಕ್ ಯು.